ಕ್ರಿಕೆಟ್ನ ವಿಶ್ಲೇಷಕರು ಜೋಸೆಫ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಸರ್, ಐತಿಹಾಸಿಕ ಸರಣಿ ಡ್ರಾ ಆಗಿದೆ ಸರ್, ಮೊದಲ ರಿಯಾಕ್ಷನ್? ಅಲ್ಲ, ನಾವು ಕಂಗ್ರ್ಯಾಚುಲೇಷನ್ಸ್ ಹೇಳಲೇಬೇಕು ಇಂಡಿಯಾಗೆ. ಎಸ್ ಸರ್. ಯಾಕಂದ್ರೆ ಇಂಗ್ಲೆಂಡ್ ಹೋಗಿ ನಮ್ ಟೀಮ್ ಇಲ್ದೋರನು, ಅರ್ಧಕ್ಕರ್ಧ ಟೀಮ್ ಇಲ್ದೋರನು, ಇಂಜುರೀಸ್ ಆಗಿದ್ರು ಹೌದು, ಈ ತರ ಪರ್ಫಾರ್ಮೆನ್ಸ್ ಮಾಡಿದೀವಲ್ಲ, ನಾವ್ ಯಾವತ್ತೂ ಅವ್ರಿಗೆ ಬೆಂಬಲಿಸಲೇಬೇಕೇ ಇರ್ತದೆ. ಯಾಕಂದ್ರೆ ಈ ಎಂಟೈರ್ ಸೀರೀಸ್ ನೋಡಿ, ನಮ್ ಹುಡುಗರು ಯಂಗ್ಸ್ಟರ್ಸ್, ಅವ್ರದ್ದು ಚಾಂಪಿಯನ್ ಟೀಮ್, ಅವ್ರ ಕಂಡೀಷನ್ಸ್ ಒಳಗೆ ಎಕ್ಸ್ಪೀರಿಯನ್ಸ್ ಟೀಮ್. ನೀವು 90% ಆಫ್ ದ ಟೈಮ್ಸ್ ನಾವೇ ಚೆನ್ನಾಗಿ ಆಡಿರೋದಲ್ಲ ಇಂಗ್ಲೆಂಡ್ ಒಳಗೆ. ಹೌದು ಸರ್, ಹೌದು. ಒಂದು ಟೆಸ್ಟ್ ಬಿಟ್ರೆ, ಲಾರ್ಡ್ಸ್ ಟೆಸ್ಟ್ ಬಿಟ್ರೆ ಮಿಕ್ಕಿದ್ರೊಳಗೆಲ್ಲ ಬಹಳ ಚೆನ್ನಾಗಿ ಆಡಿ ಫೈಟ್ ಮಾಡಿ ಈಗ 2-2 ಮಾಡಿದಾರಲ್ಲ. ವಿ ಶುಡ್ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು ನಮ್ಮ ಹುಡುಗರಿಗೆ. ಬಹಳ ಸಂತೋಷ ಆಗತ್ತೆ ಅಂತ ಹೇಳ್ಬೇಕು. ಹೌದು ಸರ್, ಬಟ್ ಇನ್ಎಕ್ಸ್ಪೀರಿಯನ್ಸು ಎಷ್ಟೋ ಆಟಗಾರರು ಇದೇ ಮೊದಲ ಟೆಸ್ಟ್ ಸರಣಿ ಆಡ್ತಾ ಇರೋದು, ಡೆಬ್ಯೂ ಮಾಡಿರೋದು ಸರ್. ಹೌದು, ಅದನ್ನೇ ಹೇಳ್ತಾ ಇರೋದು. ಒಂದಷ್ಟು ಜನ ಡೆಬ್ಯೂ ಇರಲಿ, ಆಮೇಲೆ ನಮ್ ಮೇನ್ ಪ್ಲೇಯರ್ಸ್ ಇಲ್ದೋರೆ. ಮುಂಚೆ ಮಾತಾಡ್ತಿದ್ದೇನು, ವಿರಾಟ್ ಕೊಹ್ಲಿ ಅವರು ಇವರು, ರೋಹಿತ್ ಶರ್ಮಾ ಅಂದ್ಬಿಟ್ರು. ಇದ್ರೆ ಯಾರು ಇಲ್ಲ, ಬುಮ್ರಾ ಇಲ್ಲ. ಕರೆಕ್ಟ್, ಬುಮ್ರಾನೇ ನಮ್ ಮೇನ್ ಬೌಲರ್. ಹೌದು, ಅವರೇ ಇಲ್ಲ. ಅವ್ರು ಇಲ್ದೋರೆ ನಮ್ಮವ್ರಿಗೆ ಇದ್ ಮಾಡಿದಾರಲ್ಲ. ನಾವ್ ಯಾವತ್ತೂ ಹೇಳ್ಬೇಕು, ಈ ಟೀಮ್ಗೆ ಬಹಳ ಮುಂದಕ್ಕೆ ಬಹಳ ಒಳ್ಳೆ ಪರ್ಫಾರ್ಮೆನ್ಸ್ಗಳು ಇರುತ್ತೆ. ಎಲ್ಲೇ ಆಡ್ಲಿ, ಈ ಇಂಡಿಯನ್ ಟೀಮ್ ಹತ್ರ ಬಲ ಇದೆ, ಇಲ್ಲಿದೆ, ಆಟಿಟ್ಯೂಡ್ ಇದೆ, ಬಾಡಿ ಲ್ಯಾಂಗ್ವೇಜ್ ಇದೆ. ಇನ್ ಮುಂದೆ ಯಾರು ನಮ್ಮನ್ನ ತಡಿಯಕ್ಕಾಗಲ್ಲ. ಆ ತರ ಕ್ರಿಕೆಟ್ ಆಡಿದಾರೆ ನಮ್ಮ ಹುಡುಗರು. ಯಾಕಂದ್ರೆ ಇಂಗ್ಲೆಂಡ್ ಹೋಗಿ ಆಡೋದು ಯಾವತ್ತೂ ಕಷ್ಟ. ನಾನು ನೋಡಿದೀನಿ, 2 ಸೀಸನ್ ನೋಡಿ ಕವರ್ ಮಾಡಿದೀನಿ ಅಲ್ಲಿ. ಹೌದು. ಸೊ ಈ ತರ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿದಾರಲ್ಲ, ಅವ್ರಕಿನ್ನ ನಾವು ಚೆನ್ನಾಗಿ ಆಡಿದ್ದೆ ಅಂದ್ಬಿಟ್ಟು ಒಂದು ಧೈರ್ಯವಾಗಿ ಹೇಳ್ಬೋದು. 90% ಆಫ್ ದಿ ಟೈಮ್, ಇದು 75 ಸೆಷನ್ಸ್ ಒಳಗೆ ನಾವು ಆಲ್ಮೋಸ್ಟ್ ಅಬೌಟ್ 65% 60 ಸೆಷನ್ಸ್ ನಾವೇ ಚೆನ್ನಾಗಿ ಆಡಿದ್ದೆ ಅಂತ ಹೇಳ್ಬೋದು. 75 ಸೆಷನ್ಸ್ ಆಡಿರೋದು 5 ಟೆಸ್ಟ್ ಇಂದ. ಎಲ್ಲ ನೋಡಿದ್ರೆ ನಮ್ಮವರೇ ಚೆನ್ನಾಗಿ ಆಡಿರೋದು ಅಂತ ಹೇಳ್ಬೇಕು. ಹೌದು ಸರ್. ಈ ಸರಣಿ ಆರಂಭಕ್ಕೂ ಮುನ್ನ ಶುಭ್ಮನ್ ಗಿಲ್ಗೆ ನಾಯಕತ್ವವನ್ನ ವಹಿಸ್ತಾರೆ. ಆಗ ಬಹಳಷ್ಟು ಟೀಕೆ, ಶುಭ್ಮನ್ ಗಿಲ್ಗೆ ಯಾಕೆ ಕ್ಯಾಪ್ಟನ್ಸಿ ಕೊಟ್ಬಿಟ್ರು, ಇನ್ನು ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲ ಅವ್ರಿಗೆ, ಬಹಳಷ್ಟು ಟೀಕೆ ಟಿಪ್ಪಣಿ ಆಯ್ತು ಸರ್. ಈಗ ಎಲ್ಲರ ಬಾಯಿ ಮುಚ್ಚಿಸುವಂತ ಕೆಲಸ ಮಾಡಿದ್ರ ಹಾಗಾದ್ರೆ? ಅಲ್ಲ, ಹಂಗೆ ಬೇಡಿ. ಯಾಕಂದ್ರೆ ನಾನು ಹೇಳಿದ್ದೆ, ಅವನು ಈಗ ಇನ್ನ ರೆಡಿ ಇಲ್ಲ. ಅವನು ಇದು ಯಾವತ್ತೂ ಒಂದು ಕ್ಯಾಪ್ಟನ್ ಏನಂದ್ರೆ, ಟೀಮ್ ಪರ್ಫಾರ್ಮ್ ಮಾಡಿದ್ರೆ ಕ್ಯಾಪ್ಟನ್ ಒಳ್ಳೆ ಕ್ಯಾಪ್ಟನ್. ಕರೆಕ್ಟ್. ಕೋಚ್ ಟೀಮ್ ಪರ್ಫಾರ್ಮ್ ಮಾಡಿದ್ರೆ ಕೋಚ್ ಒಳ್ಳೆ ಕೋಚ್. ಟೀಮ್ ಪರ್ಫಾರ್ಮ್ ಮಾಡಿದ್ರೆ ಕ್ಯಾಪ್ಟನ್ ಏನ್ ಮಾಡಕ್ಕಾಗತ್ತೆ. ಬಟ್ ಇನ್ನ ಎಕ್ಸ್ಪೀರಿಯನ್ಸ್ ಇದೆ. ಈ ಎಕ್ಸ್ಪೀರಿಯನ್ಸ್ ಇಂದ ಅವ್ರ ಮುಂದಕ್ಕೆ ಇನ್ನ ಧೈರ್ಯ ಬರುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ ಅಂತ ಹೇಳ್ಬೇಕು. ಬಟ್ ಎಸ್, ಒಂದ್ ಕಡೆ ನೀವು ಹೇಳ್ದಂಗೆ ಕ್ರಿಟಿಕ್ಸ್ ಗೆಲ್ಲ ಸ್ವಲ್ಪ ಶಾಂತಿ ಮಾಡಿದ್ದಾರೆ, ಎಲ್ರಿಗೂ ಬಾಯಿ ಮುಚ್ಚಿಸಿದ್ದಾರೆ. ಬಟ್ ಇನ್ನ ಎಬಿಲಿಟಿ ಇದೆ. ಯಾಕಂದ್ರೆ ಅವರು ಇಂಗ್ಲೆಂಡ್ ಕ್ಯಾಪ್ಟನ್ ನಾಸಿರ್ ಹುಸೇನ್ ಹೇಳಿದ್ದಾರೆ, ಇದು ಸ್ವಲ್ಪ ಇದು ಕ್ಯಾಪ್ಟನ್ಸಿ ಇನ್ನ ಬರ್ಬೇಕು, ಟ್ಯಾಕ್ಟಿಕಲ್ ಇಲ್ಲ ಅಂದ್ಬಿಟ್ಟು ಸೀನಿಯರ್ ಪ್ಲೇಯರ್ಸ್ ಹೇಳಿದ್ದಾರೆ. ಬಟ್ ಈ ಕಾನ್ಫಿಡೆನ್ಸ್ ಇಟ್ಕೊಂಡು ಈ ತರ ಇಂಗ್ಲೆಂಡ್ ಹೋಗಿ ಈ ತರ ಪರ್ಫಾರ್ಮೆನ್ಸ್ ಕೊಂಡು ಅವರೇ 754 ರನ್ಸ್ ಹೊಡೆದವ್ರು ಯಾರು, ಶುಭಮ್ ಗಿಲ್. ಇದ್ರಲ್ಲಿ ನನಗ್ ಖುಷಿ ಆಗದಂದ್ರೆ, ಈ ಟೆಸ್ಟ್ ಏನಾದ್ರೂ ನಮ್ಮ ಕರುಣ್ ನಾಯರ್ ಆಡಿಲ್ಲ, ಪ್ರಸಿದ್ಧ ಕೃಷ್ಣ ಆಡಿಲ್ದಾರ, ಅವ್ರನ್ನ ತುಳ್ದಾಕ್ಬಿಟ್ಟಿರೋರು. ದೇವರ ಅವ್ರಿಬ್ರಿಗೂ ಆಪರ್ಚುನಿಟಿ ಕೊಟ್ಟಿದ್ಗೆ ಅವ್ರಿಬ್ರು ತೋರಿಸಿದ್ದಾರೆ. ಕರುಣ್ ನಾಯರ್ ಫಸ್ಟ್ ಇನ್ನಿಂಗ್ಸ್ 52 ಎಷ್ಟು ಚೆನ್ನಾಗಿ ಆಡಿದ್ರು. ಪ್ರಸಿದ್ಧ ಕೃಷ್ಣ 2 ಇನ್ನಿಂಗ್ಸ್ ವಿಕೆಟ್ ತೋರಿಸಿದ್ದಾರೆ. ಅವ್ರು ಪ್ರಸಿದ್ಧ ಇದ್ರು ನೋಡಿ, 4ನೇ ಟೆಸ್ಟ್ ಪ್ರಸಿದ್ಧ ಕೃಷ್ಣ ಇದ್ರು ಅವ್ನು ಕಂಬೋಜ್ನ ಕರ್ಕೊಂಡ್ಬಂದು ಆಡಿಸ್ತಾರೆ. ಆರ್ಡಿನರಿ ಪ್ಲೇಯರ್ ಅಂದ್ರೆ ಅಷ್ಟು ನಂಬಿಕೆನೇ ಕಳ್ಕೊಂಡ್ಬಿಟ್ಟಿದ್ರು ಪ್ರಸಿದ್ಧ ಕೃಷ್ಣ ಅಂತ. ಹೌದು, ಟೀಮ್ ಮ್ಯಾನೇಜ್ಮೆಂಟ್ ಮಾಡೋದು ಬಹಳ ತಪ್ಪು. ನಿಮ್ಗೆ ಅಂತ ಬೌಲರ್ ಇದ್ದಿದ್ಮೇಲೆ ಅಲ್ಲಿ ನೀನ್ ಯಾರನ್ನೂ ಕರ್ಕೊಂಡ್ ಬಂದ್ಬಿಟ್ಟು ಡೆಬ್ಯೂ ಮಾಡ್ಸೋದು ಅವ್ನ ಆರ್ಡಿನರಿ ಬೌಲರ್ ಗೊತ್ತಾಗ ಎಷ್ಟು ನೋವಾಗತ್ತೆ, ನಿಜ, ಎಷ್ಟು ಡಿಮಾರಲೈಸ್ ಆಗತ್ತೆ ಗೊತ್ತಾ. ಆತರ ಎದ್ದು ಬಂದು ಇಷ್ಟು ವಿಕೆಟ್ ತೆಗ್ದಿದ್ದಾನಲ್ಲ, ಹ್ಯಾಟ್ಸ್ ಆಫ್ ಟು ದಟ್ ಬಾಯ್ ಅಂತ ಹೇಳ್ಬೇಕು. ಯಾಕಂದ್ರೆ ಇಲ್ದೋರೆ ಈ ಸೀರೀಸ್ ಏನಾದ್ರು ನಾವು ಇದಾಗಿಲ್ದೋರೆ ಪ್ರಸಿದ್ಧ ಮರ್ಸ್ಬಿಟ್ಟಿರೋರು, ಈ ಮ್ಯಾಚ್ ಆಡಿಲ್ದೋರೆ ಇವನಿಗೂ ಮರ್ಸ್ಬಿಟ್ಟಿರೋರು. ಯಾರಿಗೆ? ನಮ್ಮ ಕರುಣ್ ನಾಯರ್ಗೆ. ದೇವ್ರದೇ ಅಂತ ಆಪರ್ಚುನಿಟಿ ಸಿಕ್ಕಿದೆ, ಚೆನ್ನಾಗಿ ಮಾಡಿದ್ದಾರೆ. ಇನ್ ಮುಂದೆ ಹುಡುಗರು ತೋರಿಸ್ಕೊಡ್ಬೇಕು ಇವ್ರ ಕೆಪಾಸಿಟಿ ಏನು ಅಂದ್ಬಿಟ್ಟು ನಾ ಹೇಳ್ಬೇಕಂತ. ಎಸ್ ಸರ್, ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿ.